ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ಕೂಡ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ತನಿಖೆಯನ್ನ ಎದುರಿಸಲಿ ಅಂತೇಳಿ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಸಂಸದ ಯದುವೀರ್ ಒಡೆಯರ್ ಅವರು. ಅದು ನೈತಿಕ ಹೊಣೆಯನ್ನ ಹೊತ್ತಿಕೊಂಡು ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡಬೇಕು. ತನಿಖೆಯಲ್ಲಿ ಸಿದ್ದರಾಮಯ್ಯ ನಿರಪರಾಧಿ ಅನ್ನೋದನ್ನ ಸಾಬೀತುಪಡಿಸಲಿ ಈಗಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ಆಗ್ರಹಿಸಿದ್ದಾರೆ. ನಿರಂತರವಾಗಿ ನಮ್ಮ ಹೋರಾಟ ನಡೀತಾ ಇದೆ, ಕಾನೂನಾತ್ಮಕವಾಗಿ ಮುಂದುವರಿತಾ ಇದೆ. ಇಂದಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೌದು, ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದ ಸ್ಥಾನದಲ್ಲಿ ನಮ್ಮ ಪ್ರತಿಭಟನೆ ಇತ್ಯಾದಿಗಳು ನಡೀತದೆ. ಆದರೂ ಸಹ ಕಾನೂನಾತ್ಮಕವಾದ ಒಂದು ವರದಿಯ ಮೂಲಕ ಇದಕ್ಕೆ ಒಂದು ಅಂತ್ಯ ಬರುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯವರು ಈಗಲೂ ಹೇಳ್ತಾ ಇರುವಂಥದ್ದು ಇದು ರಾಜಕೀಯ ಷಡ್ಯಂತ್ರದ ಫಲ ಅಷ್ಟೇ ಅನ್ನುವಂಥದ್ದು ಈಗಲೂ ಅವರು ಅದು ನಿಜ ಅಂದರೆ ಅವರು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ. ಇಂಥ ಒಂದು ಫ್ರೀ ಆಗಿರುವಂಥದ್ದು ಓಪನ್ ಸೋರ್ಸಲ್ಲಿ ಅವರ ತನಿಖೆ ಮೂಲಕ ಅವರ ಇದು ಏನೋ ಅದು ಸ್ಪಷ್ಟವಾಗಿ ಬರಲಿ ಅವರ ಹೇಳಿಕೆ. ನೈತಿಕ ಹೊಣೆ ಹೊರಬೇಕು. ನೈತಿಕ ಹೊಣೆ ಹೊರಬೇಕಂದ್ರೆ ಅವರು ಇಂಥ ಒಂದು ವರದಿಯ ಮೂಲಕ ಅದು ಬರಬೇಕಾಗಿದೆ. ಯಾವುದೇ ಇದ್ರೆ ನಾವು ಎಲ್ಲ ಕೂಡ ನಾವು ಕ್ಲೇಮ್ ಮಾಡ್ಕೋಬೋದು. ಆದರೆ ಅದು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಇಬ್ಬರು ರಿಪೋರ್ಟರ್ಗಳು ಮೈಸೂರಿನಿಂದ ವಿನೋದ್ ಹಾಗೆ ಬೆಂಗಳೂರಿನಲ್ಲಿ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅಭಿ ಬಳಿ ಹೋಗೋಣ. ಅಭೀಗ ಎಲ್ಲರೂ ಕೂಡ ಅಂದರೆ ಪ್ರತಿಪಕ್ಷದ ನಾಯಕರು ಪಟ್ಟು ಹಿಡಿದು ಕೂತಿದ್ದಾರೆ, ನೈತಿಕ ಹೊಣೆಯನ್ನು ಹೊತ್ತುಕೊಂಡು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ. ಮತ್ತೊಂದು ಕಡೆ ಎಚ್ ಕೆ ಪಾಟೀಲ್ ಅವರ ಒಂದು ಸ್ಟೇಟ್ಮೆಂಟನ್ನು ಕೂಡ ಗಮನಿಸಿದ್ವಿ. ರಾಜಕೀಯ ಜಟಾಪಟಿಗೆ ಶುರುವಾಗಿದೆ. ಮೊದಲನೇ ಪ್ರಶ್ನೆ ಕೇಳಬೇಕು ಅಂದರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರಾ? ನಾಗೇಂದ್ರ ಬಾಬು, ಈ ಒಂದು ಪ್ರಕರಣದಲ್ಲಿ ಸಿಎಂ ರವರು ಅವರ ಕುರ್ಚಿಯಿಂದ ಇಳಿಬೇಕು ಅಂತ ವಿರೋಧ ಪಕ್ಷಗಳಾಗಿರ್ಬೋದು ಎಲ್ಲರೂ ಕೂಡ ಈಗ ಒತ್ತಾಯವನ್ನು ಮಾಡ್ತಿದ್ರು ಕೂಡ ಯಾವುದೇ ಕಾರಣಕ್ಕೂ ಆ ಒಂದು ಸ್ಥಾನದಿಂದ ಇಳಿಯುವಂಥ ಸಾಧ್ಯತೆ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯ ರವಾನೆ ಮಾಡಿರುವಂಥದ್ದು. ಕಾರಣ ಏನು ಅಂತ ನೋಡಿದಾಗ ಅವರ ಪರವಾಗಿ ಎಚ್ ಕೆ ಪಾಟೀಲ್ರು ಬ್ಯಾಟಿಂಗ್ ಮಾಡ್ತಾರೆ. ಇಡಿ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ವಿಚಾರಣೆ ಸಂದರ್ಭದಲ್ಲೂ ಕೂಡ ಏನು ಹೇಳೋದಿಲ್ಲ. ಆದರೆ ಗಾಂಧಿ ಭಾರತ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬ್ಲ್ಯಾಕ್ ಮಾರ್ಕ್ ಆಗುವಂಥ ನಿಟ್ಟಿನಲ್ಲಿ ಇಡಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಅದರಲ್ಲಿ 14 ಸೈಟ್ಗಳನ್ನು ಅಥವಾ 300 ಕೋಟಿ ಬಾಳುವಂಥ ಭೂಮಿಯನ್ನು ಜಪ್ತಿ ಮಾಡ್ಕೊಂಡಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಎಚ್ ಕೆ ಪಾಟೀಲ್ರು ಪ್ರಶ್ನೆ ಮಾಡ್ತಿರೋದು ರೀಸನ್ ಏನಂದರೆ 14 ಸೈಟ್ಗಳನ್ನು ಪಾರ್ವತಿರವರು ಈಗಾಗಲೇ ವಾಪಸ್ ನೀಡಿರುವಾಗ ಅದನ್ನು ವಶಕ್ಕೆ ಪಡೆಯುವಂಥದ್ದಾಗಲಿ ಜಪ್ತಿ ಮಾಡುವಂಥ ಪ್ರಶ್ನೆ ಬರೋದಿಲ್ಲ. ಇಡಿ ಸದ್ಯದ ಮಟ್ಟಿಗೆ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತೆ ನಡೀತಾ ಇದೆ. ರಾಜ್ಯ ಸರ್ಕಾರದ ಮೇಲೆ ತನ್ನ ಹಸ್ತಕ್ಷೇಪವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದೆ. ಅದರ ಜೊತೆಗೆ ಕಾಂಗ್ರೆಸ್ನ ಕಾರ್ಯಕ್ರಮ ಗಾಂಧಿ ಭಾರತವನ್ನು ಏನು ಆಯೋಜನೆ ಮಾಡಿದ್ದೇವೆ ಇದಕ್ಕೆ ಕಲ್ಲು ಹಾಕುವಂಥ ಪ್ರಯತ್ನವನ್ನು ಈ ಸಣ್ಣ ರಾಜಕೀಯವನ್ನು ಬಿಜೆಪಿಯ ಕೇಂದ್ರ ಸರ್ಕಾರದ ಜೊತೆಯಲ್ಲಿರುವಂಥ ಅನೇಕ ಪಕ್ಷಗಳು ಸೇರ್ಕೊಂಡು ಮಾಡ್ತಿದೆ ಅಂತ ಎಚ್ ಕೆ ಪಾಟೀಲ್ರು ಆರೋಪ ಮಾಡ್ತಿರುವಂಥದ್ದು. ಅದರ ಜೊತೆಗೆ ಅವರ ಆಕ್ರೋಶವನ್ನು ಕೂಡ ಹೊರಹಾಕ್ತಿರುವಂಥದ್ದು. ಮತ್ತೊಂದು ಕಡೆ BY ವಿಜಯೇಂದ್ರ ಆಗಿರ್ಬೋದು, ಸಂಸದರಾದಂಥ ಯದುವೀರ್ ಅವರಾಗಿರ್ಬೋದು, ಸಿದ್ದರಾಮಯ್ಯರವರು ಈಗಲೇ ಕುರ್ಚಿಯಿಂದ ಇಳಿಬೇಕು, ನೈತಿಕ ಹೊಣೆಯನ್ನು ಹೊತ್ತು ಅಂತ ಅವರ ಒತ್ತಾಯ ಇದ್ರೂ ಕೂಡ ಸಿದ್ದರಾಮಯ್ಯನವರು ಈ ಹಿಂದೆನೇ ಹೇಳಿದ್ದಾರೆ, ನನಗೆ ಈ ಒಂದು ಭೂ ವ್ಯಾಜ್ಯಕ್ಕೆ ಯಾವುದೇ ಸಂಬಂಧ ಇಲ್ಲ, ಇದು ನನ್ನ ಪತ್ನಿಯನ್ನ ಈ ಒಂದು ವಿಚಾರಕ್ಕೆ ಎಳೆದು ತರುವುದು ಸರಿಯಲ್ಲ. ಆ ಹಿಂದೆ ಏನೇನು ಸಮಸ್ಯೆ ಆಗಿತ್ತು, ನಾವು ಜಮೀನನ್ನು ಕೊಟ್ಟಿದ್ವಿ, ಅದರ ಬದಲಾಗಿ ಈ ನಿವೇಶನಗಳನ್ನು ಪಡೆದಿರುವಂಥದ್ದು ಕಾನೂನಾತ್ಮಕವಾಗಿ ಆಗಿದೆ. ಒಂದು ವೇಳೆ ಕಾನೂನಾತ್ಮಕವಾಗಿ ಇಲ್ಲವಾದರೆ ಅದನ್ನು ವಾಪಸ್ಸು ಕೊಡೋದಕ್ಕೆ ಸೂಚನೆ ನೀಡಿದ್ದೇನೆ ಅಂತ ಹೇಳಿದ ನಂತರ ಅವರ ಪತ್ನಿ ಆ ಒಂದು 14 ಸೈಟ್ಗಳನ್ನು ವಾಪಸ್ ಕೊಟ್ಟಿರೋದಾಗಿ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿರುವಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಈ ಸಂದರ್ಭದಲ್ಲಿ ಈ ವಿಚಾರ ಮುನ್ನೆಲೆಗೆ ಬಂದಿರೋದಾದರೂ ಕೇವಲ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆ ಆಗಿರುವಂಥ ಇಡಿಯಿಂದ ಹೊರತು ಇದರಲ್ಲಿ ಯಾವುದೇ ಹುಳುಕಿಲ್ಲ. ಇದರಲ್ಲಿ ಹುಡುಕುವಂಥ ಪ್ರಯತ್ನವನ್ನು ಬಿಜೆಪಿ ಮಾಡ್ತಿದೆ ಅನ್ನೋದು ಎಚ್ ಕೆ ಪಾಟೀಲ್ರ ಆರೋಪ ಆಗಿರುವಂಥದ್ದು. ಸೊ ಬೇಸಿಕಲಿ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯರವರು ನೈತಿಕ ಹೊಣೆಯನ್ನು ಹೊರೋದಾದರೂ ಕೂಡ ಅವರ ತಪ್ಪಿದ್ರೆ ನಾನು ಹೊಣೆಯನ್ನು ಹೊರ್ತೇನೆ ಅಂತ ಹೇಳಿರೋದ್ರಿಂದ ಅವರು ತಮ್ಮ ಸ್ಥಾನದಿಂದ ಕೆಳಗಡೆ ಇಳಿಯುವಂಥ ಸಾಧ್ಯತೆ ಕಂಡು ಬರ್ತಿಲ್ಲ. ಅದರ ಜೊತೆಗೆ ಈ ಒಂದು ಆಟವನ್ನು ಚದುರಂಗದ ಆಟವಾಗಿ ಬದಲಾಯಿಸಿಕೊಂಡಂಥ ಬಿಜೆಪಿ ರಾಜ್ಯ ಬಿಜೆಪಿಯ ನಾಯಕರು ಸಿದ್ದರಾಮಯ್ಯರವರು ನೈತಿಕ ಹೊಣೆಯನ್ನು ಹೊತ್ತು ಕೆಳಗೆ ಇಳಿಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಇದಕ್ಕೆ ನಾನಾ ಆಯಾಮಗಳಿದೆ. ಗಾಂಧಿ ಕಾರ್ಯಕ್ರಮವನ್ನು ಹಾಳು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಈ ಕಾರಣಗಳಿಂದಲೇ ಇದೇ ಸಂದರ್ಭದಲ್ಲಿ ಈ ಒಂದು ವಿವರಣೆಯನ್ನು ಮುಂದಕ್ಕೆ ತಂದಿರುವಂಥದ್ದು. ಇಡಿಗೆ ಒಂದು ವೇಳೆ ಪತ್ರಿಕಾ ಪ್ರಕಟಣೆ ಹೊರಡಿಸಬೇಕು ಅಂತಿದ್ದಿದ್ರೆ 1 ವಾರದ ನಂತರ ಹೊರಡಿಸಬಹುದಾಗಿತ್ತು ಅಥವಾ 3-4 ದಿನಗಳ ಮೊದಲೇ ಹೊರಡಿಸಬಹುದಾಗಿತ್ತು. ಈ ಸಂದರ್ಭದಲ್ಲಿ ಟೈಮ್ ಅನ್ನ ನೋಡಿಕೊಂಡು ಮಾಡಿರುವಂತ ವ್ಯವಸ್ಥೆ. ಓಕೆ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ವಿನೋದ್, ನಿಮ್ಮನ್ನ ಸಂಪರ್ಕ ಮಾಡ್ತೀನಿ, ಹಾಗೆ ಸಂಪರ್ಕದಲ್ಲೇರಿ. ನೋಡಿ, ಈಗ ಒಂದು ಕಡೆ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ಕೂಡ
ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ತನಿಖೆಯನ್ನ ಎದುರಿಸಲಿ ಅಂತೇಳಿ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಸಂಸದ ಯದುವೀರ್ ಒಡೆಯರ್ ಅವರು. ಅದು ನೈತಿಕ ಹೊಣೆಯನ್ನ ಹೊತ್ತಿಕೊಂಡು ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡಬೇಕು. ತನಿಖೆಯಲ್ಲಿ ಸಿದ್ದರಾಮಯ್ಯ ನಿರಪರಾಧಿ ಅನ್ನೋದನ್ನ ಸಾಬೀತುಪಡಿಸಲಿ ಈಗಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ಆಗ್ರಹಿಸಿದ್ದಾರೆ. ನಿರಂತರವಾಗಿ ನಮ್ಮ ಹೋರಾಟ ನಡೀತಾ ಇದೆ, ಕಾನೂನಾತ್ಮಕವಾಗಿ ಮುಂದುವರಿತಾ ಇದೆ. ಇಂದಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೌದು, ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದ ಸ್ಥಾನದಲ್ಲಿ ನಮ್ಮ ಪ್ರತಿಭಟನೆ ಇತ್ಯಾದಿಗಳು ನಡೀತದೆ. ಆದರೂ ಸಹ ಕಾನೂನಾತ್ಮಕವಾದ ಒಂದು ವರದಿಯ ಮೂಲಕ ಇದಕ್ಕೆ ಒಂದು ಅಂತ್ಯ ಬರುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಈಗಲೂ ಹೇಳ್ತಾ ಇರುವಂಥದ್ದು ಇದು ರಾಜಕೀಯ ಷಡ್ಯಂತ್ರದ ಫಲ ಅಷ್ಟೇ ಅನ್ನುವಂಥದ್ದು ಈಗಲೂ ಅವರು ಅದು ನಿಜ ಅಂದರೆ ಅವರು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ. ಇಂಥ ಒಂದು ಫ್ರೀ ಆಗಿರುವಂಥದ್ದು ಓಪನ್ ಸೋರ್ಸಲ್ಲಿ ಅವರ ತನಿಖೆ ಮೂಲಕ ಅವರ ಇದು ಏನೋ ಅದು ಸ್ಪಷ್ಟವಾಗಿ ಬರಲಿ ಅವರ ಹೇಳಿಕೆ. ತಾವು ಹೇಳ್ತಾರೆ ನೈತಿಕ ಹೊಣೆ ಹೊರಬೇಕು. ನೈತಿಕ ಹೊಣೆ ಹೊರಬೇಕಂದ್ರೆ ಅವರು ಇಂಥ ಒಂದು ವರದಿಯ ಮೂಲಕ ಅದು ಬರಬೇಕಾಗಿದೆ. ಯಾವುದೇ ಇದ್ರೆ ನಾವು ಕ್ಲೇಮ್ ಮಾಡ್ಕೋಬೋದು. ಆದರೆ ಅದು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಇಬ್ಬರು ರಿಪೋರ್ಟರ್ಗಳು ಮೈಸೂರಿನಿಂದ ವಿನೋದ್ ಹಾಗೆ ಬೆಂಗಳೂರಿನಲ್ಲಿ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅಭಿ ಬಳಿ ಹೋಗೋಣ. ಅಭೀಗ ಎಲ್ಲರೂ ಕೂಡ ಅಂದರೆ ಪ್ರತಿಪಕ್ಷದ ನಾಯಕರು ಪಟ್ಟು ಹಿಡಿದು ಕೂತಿದ್ದಾರೆ, ನೈತಿಕ ಹೊಣೆಯನ್ನು ಹೊತ್ತುಕೊಂಡು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ. ಮತ್ತೊಂದು ಕಡೆ ಎಚ್.ಕೆ. ಪಾಟೀಲ್ ಅವರ ಒಂದು ಸ್ಟೇಟ್ಮೆಂಟನ್ನು ಕೂಡ ಗಮನಿಸಿದ್ವಿ. ರಾಜಕೀಯ ಜಟಾಪಟಿಗೆ ಶುರುವಾಗಿದೆ. ಮೊದಲನೇ ಪ್ರಶ್ನೆ ಕೇಳಬೇಕು ಅಂದರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರಾ? ನಾಗೇಂದ್ರ ಬಾಬು, ಈ ಒಂದು ಪ್ರಕರಣದಲ್ಲಿ ಸಿಎಂ ರವರು ಅವರ ಕುರ್ಚಿಯಿಂದ ಇಳಿಬೇಕು ಅಂತ ವಿರೋಧ ಪಕ್ಷಗಳಾಗಿರ್ಬೋದು ಎಲ್ಲರೂ ಕೂಡ ಈಗ ಒತ್ತಾಯವನ್ನ ಮಾಡ್ತಿದ್ರು ಕೂಡ ಯಾವುದೇ ಕಾರಣಕ್ಕೂ ಆ ಒಂದು ಸ್ಥಾನದಿಂದ ಇಳಿಯುವಂತ ಸಾಧ್ಯತೆ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯ ರವಾನೆ ಮಾಡಿರುವಂಥದ್ದು. ಕಾರಣ ಏನು ಅಂತ ನೋಡಿದಾಗ ಅವರ ಪರವಾಗಿ ಎಚ್.ಕೆ. ಪಾಟೀಲ್ರು ಬ್ಯಾಟಿಂಗ್ ಮಾಡ್ತಾರೆ. ಇಡಿ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ವಿಚಾರಣೆ ಸಂದರ್ಭದಲ್ಲೂ ಕೂಡ ಏನು ಹೇಳೋದಿಲ್ಲ. ಆದರೆ ಗಾಂಧಿ ಭಾರತ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬ್ಲ್ಯಾಕ್ ಮಾರ್ಕ್ ಆಗುವಂಥ ನಿಟ್ಟಿನಲ್ಲಿ ಇಡಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಅದರಲ್ಲಿ 14 ಸೈಟ್ಗಳನ್ನು ಅಥವಾ 300 ಕೋಟಿ ಬಾಳುವಂಥ ಭೂಮಿಯನ್ನು ಜಪ್ತಿ ಮಾಡ್ಕೊಂಡಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಎಚ್.ಕೆ. ಪಾಟೀಲ್ರು ಪ್ರಶ್ನೆ ಮಾಡ್ತಿರೋದು ರೀಸನ್ ಏನಂದರೆ 14 ಸೈಟ್ಗಳನ್ನು ಪಾರ್ವತಿರವರು ಈಗಾಗಲೇ ವಾಪಸ್ ನೀಡಿರುವಾಗ ಅದನ್ನು ವಶಕ್ಕೆ ಪಡೆಯುವಂಥದ್ದಾಗಲಿ ಜಪ್ತಿ ಮಾಡುವಂಥ ಪ್ರಶ್ನೆ ಬರೋದಿಲ್ಲ. ಇಡಿ ಸದ್ಯದ ಮಟ್ಟಿಗೆ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತೆ ನಡೀತಾ ಇದೆ. ರಾಜ್ಯ ಸರ್ಕಾರದ ಮೇಲೆ ತನ್ನ ಹಸ್ತಕ್ಷೇಪವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದೆ. ಅದರ ಜೊತೆಗೆ ಕಾಂಗ್ರೆಸ್ನ ಕಾರ್ಯಕ್ರಮ ಗಾಂಧಿ ಭಾರತವನ್ನು ಏನು ಆಯೋಜನೆ ಮಾಡಿದ್ದೇವೆ ಇದಕ್ಕೆ ಕಲ್ಲು ಹಾಕುವಂಥ ಪ್ರಯತ್ನವನ್ನು ಈ ಸಣ್ಣ ರಾಜಕೀಯವನ್ನು ಬಿಜೆಪಿಯ ಕೇಂದ್ರ ಸರ್ಕಾರದ ಜೊತೆಯಲ್ಲಿರುವಂಥ ಅನೇಕ ಪಕ್ಷಗಳು ಸೇರ್ಕೊಂಡು ಮಾಡ್ತಿದೆ ಅಂತ ಎಚ್.ಕೆ. ಪಾಟೀಲ್ರು ಆರೋಪ ಮಾಡ್ತಿರುವಂಥದ್ದು. ಅದರ ಜೊತೆಗೆ ಅವರ ಆಕ್ರೋಶವನ್ನು ಕೂಡ ಹೊರಹಾಕ್ತಿರುವಂಥದ್ದು. ಮತ್ತೊಂದು ಕಡೆ BY ವಿಜಯೇಂದ್ರ ಆಗಿರ್ಬೋದು, ಸಂಸದರಾದಂಥ ಯದುವೀರ್ ಅವರಾಗಿರ್ಬೋದು, ಸಿದ್ದರಾಮಯ್ಯರವರು ಈಗಲೇ ಕುರ್ಚಿಯಿಂದ ಇಳಿಬೇಕು, ನೈತಿಕ ಹೊಣೆಯನ್ನು ಹೊತ್ತು ಅಂತ ಅವರ ಒತ್ತಾಯ ಇದ್ರೂ ಕೂಡ ಸಿದ್ದರಾಮಯ್ಯನವರು ಈ ಹಿಂದೆನೇ ಹೇಳಿದ್ದಾರೆ, ನನಗೆ ಈ ಒಂದು ಭೂ ವ್ಯಾಜ್ಯಕ್ಕೆ ಯಾವುದೇ ಸಂಬಂಧ ಇಲ್ಲ, ಇದು ನನ್ನ ಪತ್ನಿಯನ್ನ ಈ ಒಂದು ವಿಚಾರಕ್ಕೆ ಎಳೆದು ತರುವುದು ಸರಿಯಲ್ಲ. ಆ ಹಿಂದೆ ಏನೇನು ಸಮಸ್ಯೆ ಆಗಿತ್ತು, ನಾವು ಜಮೀನನ್ನು ಕೊಟ್ಟಿದ್ವಿ, ಅದರ ಬದಲಾಗಿ ಈ ನಿವೇಶನಗಳನ್ನು ಪಡೆದಿರುವಂಥದ್ದು ಕಾನೂನಾತ್ಮಕವಾಗಿ ಆಗಿದೆ. ಒಂದು ವೇಳೆ ಕಾನೂನಾತ್ಮಕವಾಗಿ ಇಲ್ಲವಾದರೆ ಅದನ್ನು ವಾಪಸ್ಸು ಕೊಡೋದಕ್ಕೆ ಸೂಚನೆ ನೀಡಿದ್ದೇನೆ ಅಂತ ಹೇಳಿದ ನಂತರ ಅವರ ಪತ್ನಿ ಆ ಒಂದು 14 ಸೈಟ್ಗಳನ್ನು ವಾಪಸ್ ಕೊಟ್ಟಿರೋದಾಗಿ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿರುವಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಈ ಸಂದರ್ಭದಲ್ಲಿ ಈ ವಿಚಾರ ಮುನ್ನೆಲೆಗೆ ಬಂದಿರೋದಾದರೂ ಕೇವಲ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆ ಆಗಿರುವಂಥ ಇಡಿಯಿಂದ ಹೊರತು ಇದರಲ್ಲಿ ಯಾವುದೇ ಹುಳುಕಿಲ್ಲ. ಇದರಲ್ಲಿ ಹುಡುಕುವಂಥ ಪ್ರಯತ್ನವನ್ನು ಬಿಜೆಪಿ ಮಾಡ್ತಿದೆ ಅನ್ನೋದು ಎಚ್.ಕೆ. ಪಾಟೀಲ್ರ ಆರೋಪ ಆಗಿರುವಂಥದ್ದು. ಸೊ ಬೇಸಿಕಲಿ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯರವರು ನೈತಿಕ ಹೊಣೆಯನ್ನು ಹೊರೋದಾದರೂ ಕೂಡ ಅವರ ತಪ್ಪಿದ್ರೆ ನಾನು ಹೊಣೆಯನ್ನು ಹೊರ್ತೇನೆ ಅಂತ ಹೇಳಿರೋದ್ರಿಂದ ಅವರು